ಬಿಜೆಪಿ ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲ ಆದದ್ದು ಇವೆಲ್ಲ. 50 ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೇ ಕೊಡುಗೆಗಳು. ಅಲ್ಲ, ನನ್ನ ಹೆಸರು ಹೇಳ್ತೀರಾ? ನಾನು ಎದ್ ನಿಂತರ ಇಲ್ಲ, ಬೇಡ ಬೇಡ, ಹೆಸರು ಹೇಳ್ಬೇಡಿ. ನಿನ್ನ ಹೆಸರು ಹೇಳೋದು ಬೇಡವಾ? ಏನಪ್ಪ ಸ್ನೇಹಿತ ಅಂತ ಹೇಳ್ತೀವಪ್ಪ, ಬೇಡ ಅಂದ್ರೆ ಬೇಡ. ಅಲ್ಲ, ಈಗ 45 ನಿಮಿಷ ಆಯ್ತು, ಎಲ್ಲ ಊರೆಲ್ಲ ಸುತ್ತಾಕ್ಸ್ತಾ ಇದ್ದೀರಾ. ಅಲ್ಲಿಂದ ಶುರು ಮಾಡಿದ್ರಿ, ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು, ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ, ಅದನ್ನ ಹೆಂಗ್ ಸರಿಪಡಿಸಬಹುದು ಅನ್ನೋದು. ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡ್ರಿಗೆ ಮಾತಾಡಕ್ಕೆ ಕೊಡ್ಲಿಲ್ಲ ಅವ್ರು ಯಾರು. ಅವರು ಬಂದಿರೋ ಅಂಥದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಕೃಷ್ಣಗೆ ಏನು ಅನ್ಯಾಯ ಆಗಿದೆ ತಾವೇ ಹೇಳಿದ್ದೀರಾ. ಕೃಷ್ಣಗೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷದಲ್ಲಿ 50,000 ಕೋಟಿ ಕೊಡ್ತೀನಿ. ಕೊಡ್ಲೇ ಇಲ್ಲ. ಕಣ್ಣೀರು ಅಂದ್ರೆ ಕೃಷ್ಣ ಕಣ್ಣೀರು ಹೊರಸ್ತಾವ್ರೆ ಹೊರತು 10,000 ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ, ನಾನು ಇವರು ಪಾದಯಾತ್ರೆ ಕೊಟ್ಟಿಲ್ಲ. ಪಕ್ಷದ ಎಲ್ಲ ಲೀಡರ್ಗಳು ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡಿದ್ರು. ಹೊಸಪೇಟೆಯಿಂದ ಚರ್ಚೆ ಬೇಡ, ಸಂಗಮದವರಿಗೆ ಪಾದಯಾತ್ರೆ ಮಾಡೋದು. ಪಾದಯಾತ್ರೆ ಆದಂತ ಕೊನೆ ದಿನ ಭಾಷಣ ಮಾಡಿದ್ದೀನಿ. ಒಂದೇ ನಿಮಿಷ, ನಿಮ್ಮ ನೀವು 10,000 ಹೇಳ್ತಾ ಇದ್ದೇನೆ. ನೀವು 10,000 ಅಲ್ಲ 20,000 ಕೋಟಿ ಕೊಟ್ಟರು ಖರ್ಚು ಮಾಡೋಕ್ಕಾಗಲ್ಲ. ಬಿಕಾಸ್ ನೋಟಿಫಿಕೇಶನ್ ಮಾಡಿಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಮಾಡಿಲ್ಲ. ಕೃಷ್ಣಾ ವಾಟರ್ನ ಖರ್ಚಲ್ಲಿಂದ ಮಾಡ್ತಾರೆ. ಇವನ್ ಟುಡೇ ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್ ಆಗಲಿಲ್ಲ. ನಮ್ಮ ನೀರಿನ ಹಂಚಿಕೆ ಇದ್ದು ಮೋದಿ ಅವ್ರಿಗೆ ಒತ್ತಾಯ ಮಾಡಿ 10,000 ಖರ್ಚು ಮಾಡ್ತಾರೆ. ಯು ಆರ್ ಕರೆಕ್ಟ್. ಮಾನ್ಯ ಅಧ್ಯಕ್ಷರೇ, ಇಷ್ಟು ಆದ್ಮೇಲೆ ಇಷ್ಟು ವರ್ಷ ಆಯ್ತಲ್ಲ ಈ ಥರ ಎಲ್ಲ ಆಗಿ, ಸುವರ್ಣ ಕರ್ನಾಟಕ ಆಗಿ 50 ವರ್ಷ ಆಯ್ತು. ಏಕೀಕರಣ ಆಗಿ 56ನೇ ಇಸ್ವಿನಲ್ಲಿ ಅದು ಸುಮಾರು 57 ವರ್ಷ, 67 ವರ್ಷನಾ, 67 ವರ್ಷ, 67 67 ವರ್ಷ ಆಯ್ತು. ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿರುವಾಗ 2000ನೇ ಇಸ್ವಿನಲ್ಲಿ ಈ ತಾರತಮ್ಯ ಹೋಗಲಾಡಿಸ್ಬೇಕು, ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಮ್ಮ ಅರ್ಥಶಾಸ್ತ್ರಜ್ಞ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿ ಮಾಡಿದದ್ದು ಕಾಂಗ್ರೆಸ್ ಸರ್ಕಾರ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಆದದ್ದು. ಜೂನ್ 2002ನೇ ಇಸ್ವಿನಲ್ಲಿ, ಜೂನ್ 2002ನೇ ಇಸ್ವಿನಲ್ಲಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿದ್ದಂಥ ಹೈಪವರ್ ಕಮಿಟಿ ಅವರು ವರದಿ ಕೊಟ್ಟರು. ಆ ವರದಿನಲ್ಲಿ ಏನು ಹೇಳಿದ್ರು? ಅಸಮಾನತೆ ಇರೋದು ನಿಜ, ಇಡೀ ರಾಜ್ಯದಲ್ಲಿದೆ ಅಸಮಾನತೆ. ಯಾಕಂದ್ರೆ ತಾಲೂಕುಗಳನ್ನು ಒಂದು ಘಟಕವಾಗಿ ತಗೊಂಡಿದ್ರು. ತಾಲೂಕುಗಳು ಅವತ್ತು ಇದ್ದಂಥ ತಾಲೂಕುಗಳ ಸಂಖ್ಯೆ 175. ಈಗ ಎಷ್ಟಿದ್ದಾವೆ ತಾಲೂಕುಗಳ ಸಂಖ್ಯೆ? 236. ಅವತ್ತಿದ್ದದ್ದು 175, ಇವತ್ತಿರ್ತಕ್ಕಂಥದ್ದು 236. ಅವತ್ತೇನು ಹೇಳಿದ್ರು ಅಂತಂದ್ರೆ ವರದಿನಲ್ಲಿ 175 ತಾಲೂಕುಗಳಲ್ಲಿ 61 ತಾಲೂಕುಗಳು ಮಾತ್ರ 61 ತಾಲೂಕುಗಳು ಮಾತ್ರ ಅವರ ಮಾನದಂಡಗಳಿಗೆ ಹಾಕೊಂಡಿದ್ರಲ್ಲ, ಆ ಮಾನದಂಡಗಳಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ತಾಲೂಕುಗಳು ಅಂತ ಗುರುತಿಸಿದರು. 114 ತಾಲೂಕುಗಳು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳು ಅಂತ ಮಾಡಿದ್ರು.
ಅದರಲ್ಲಿ 3 ಕ್ಯಾಟಗರಿ ಮಾಡಿದ್ರು. ಅತ್ಯಂತ ಹಿಂದುಳಿದ ತಾಲೂಕುಗಳು 39, ಅತಿ ಹಿಂದುಳಿದ ತಾಲೂಕುಗಳು 40, ಹಿಂದುಳಿದ ತಾಲೂಕುಗಳು 35. ಅಲ್ಲ, ಅತ್ಯಂತ ಹಿಂದುಳಿದ ತಾಲೂಕುಗಳು 39, ಅತಿ ಹಿಂದುಳಿದ ತಾಲೂಕುಗಳು 40, ಹಿಂದುಳಿದ ತಾಲೂಕುಗಳು 35. ಒಟ್ಟು 114 ತಾಲೂಕುಗಳನ್ನು 3 ಕ್ಯಾಟಗರಿ ಮಾಡಿದ್ರು. ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಅತ್ಯಂತ ಹಿಂದುಳಿದ ತಾಲೂಕುಗಳು ಹೆಚ್ಚಾಗಿದ್ದದು ಹೈದರಾಬಾದ್ ಕರ್ನಾಟಕದಲ್ಲಿ. 21 ತಾಲೂಕುಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತವೆ. ನಿಮ್ಮ ಬೆಳಗಾವಿ ಡಿವಿಷನ್ನಲ್ಲಿ 5 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು. ಸೊ ಒಟ್ಟು 26 ತಾಲೂಕುಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತವೆ, ಅತ್ಯಂತ ಹಿಂದುಳಿದ ತಾಲೂಕುಗಳು. ಆದರೆ ಬೆಂಗಳೂರು ಡಿವಿಷನ್ನಲ್ಲಿ 11 ಅತ್ಯಂತ ಹಿಂದುಳಿದ ತಾಲೂಕುಗಳಿರ್ತವೆ. ಮೈಸೂರು ಡಿವಿಷನ್ನಲ್ಲಿ 2 ಅತ್ಯಂತ ಹಿಂದುಳಿದ ತಾಲೂಕುಗಳಿರ್ತವೆ. ಒಟ್ಟು 11, 2, 13, 26, 39. 13 ತಾಲೂಕುಗಳು ಹಳೆ ಮೈಸೂರಿನಲ್ಲಿ. ಹೌದಪ್ಪ, ಕನಕಪುರ ಇರಬಾರ್ದು, ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ. ಅಲ್ಲ, ಆಯ್ತಪ್ಪ, ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ, ಭಾಳ ಹಿಂದುಳಿದ ತಾಲೂಕು ಗೆದ್ಬಿಡ್ಬೋದು ಅಂತ ನಿಂತ್ಕೊಂಡಿದೆಯಲ್ಲ ಹೋಗಿ.